ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಮೊದಲಿಗೆ ಈ ಚರಕ ಸಂಹಿತೆ ಅಂದರೆ ಏನು ಗುರೂಜಿ? ಚರಕ ಸಂಹಿತೆ ಅಂದರೆ ಸುಮಾರು 2ನೇ ಶತಮಾನದಲ್ಲಿ ಕಾನಿಷ್ಕನ ಆಸ್ಥಾನದಲ್ಲಿ ಒಬ್ಬ ವೈದ್ಯ ಇದ್ದ. ಅವನೇನು ಅಂತ ಕೇಳಿದರೆ ಎಲ್ಲ ಜನರಿಗೆಲ್ಲ ತನ್ನ ತಿಳಿದಿರುವಂಥ ವೈದ್ಯಶಾಸ್ತ್ರದಿಂದ ಔಷಧಗಳನ್ನೆಲ್ಲ ಕೊಡ್ತಾ ಇದ್ದ. ಆಮೇಲೆ ಕೆಲವರು ಈ ಚರಕ ಸಂಹಿತೆ ಅನ್ನುವಂಥದ್ದು ಆಯುರ್ವೇದಕ್ಕೆ ಮೂಲ ತಲಹದಿಯಾಗಿರುವಂಥ ವಿಷಯ. ಈ ಆಯುರ್ವೇದದ ಡಾಕ್ಟ್ರೆಲ್ಲ ಓದುವಂಥದ್ದೆಲ್ಲ ಈ ಚರಕ ಸಂಹಿತೆ, ಅದರಲ್ಲಿ ಬರುವಂಥ ವಿಧಿವಿಧಾನಗಳನ್ನೇ ಓದ್ತಾ ಬರ್ತಾರೆ. ಹಾಗೆ ಅದರಲ್ಲಿ ವಿಶೇಷವಾಗಿ ಈ ಜೀರ್ಣಕ್ರಿಯೆಗಳ ಬಗ್ಗೆ, ಆಮೇಲೆ ಜೀರ್ಣಕ್ರಿಯೆ ಹೇಗಾಗ್ತದೆ ಮತ್ತು ಈ ರೋಗಕ್ಕೆ ರಾಹಿತ್ಯಗಳೇನು ಅನ್ನುವಂಥದ್ದನ್ನೆಲ್ಲ ನಮಗೆ ಜನಗಳಿಗೆ ತಿಳಿಯುವಂತೆ ಮಾಡಿಕೊಟ್ಟಂಥವನೇ ಚರಕ ಅಂತೇಳಿ. ಚರಕ ಅಂತ ಹೇಳಿದರೆ ಚಲಿಸ್ತಾ ಇರುವವನು ಅಂತ ಹೇಳಿ ಅದಕ್ಕೊಂದು ಅರ್ಥ ಅನ್ನುವಂಥದ್ದು ಬರ್ತದೆ. ಆ ಚರಕ ಪ್ರತಿ ಊರಿಂದ ಊರಿಗೆ ಹೋಗಿ ಅಲ್ಲಿನ ರೋಗಗಳನ್ನು ಗುರುತು ಹಿಡಿದು ಅದಕ್ಕೆ ಔಷಧಗಳನ್ನು ಕೊಡ್ತಿದ್ದಂಥ ಕೆಲಸವನ್ನು ಮಾಡ್ತಾ ಇದ್ದ. ಇವನನ್ನು ಚರಕ ಅಂತೇಳಿ ಹೇಳಿದರು. ಹಾಗೆ ಅದರಲ್ಲಿ ಒಂದು 150 ಅಧ್ಯಾಯಗಳು, ಇನ್ನೂ ಹೆಚ್ಚಿನ ಅಧ್ಯಾಯಗಳೆಲ್ಲ ಇದ್ದಾವೆ ಚರಕ ಸಂಹಿತೆಯಲ್ಲಿ. ಈ ಚರಕ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಇರುವಂಥ ವಿಷಯಗಳಷ್ಟು ಇದರಲ್ಲಿ ಇರ್ತದೆ ಅಂತ ಹೇಳಿ. ಯಾವ ರೋಗಕ್ಕೆ ಯಾವ ಮದ್ದನ್ನು ಕೊಡಬೇಕು, ಆ ರೋಗ ಪ್ರಾರಂಭ ಆಗಲಿಕ್ಕೆ ಕಾರಣ ಏನು, ಆ ರೋಗ ಬಂದಂಥದ್ದಕ್ಕೆ ಇವರು ಏನು ಸೇವನೆ ಮಾಡಿದ್ದಾರೆ, ಅವೆಲ್ಲವನ್ನು ತುಂಬ ವಿಸ್ತಾರವಾಗಿ ಹೋಗುವಂಥದ್ದು. ಮತ್ತು ಯಾವುದೇ ರಾಸಾಯನಿಕ ವಸ್ತುಗಳನ್ನು ಕೊಡದಲೆ ನೈಸರ್ಗಿಕವಾಗಿ ಬರುವಂಥ ವಸ್ತುಗಳಿಂದ ಆ ಔಷಧಗಳನ್ನು ತಯಾರು ಮಾಡ್ತಿದ್ದಂಥದ್ದು. ಹಾಗೆ ಆ ರೋಗ ಬರ್ದಲೇ ಇರುವಂಥ ಜೀರ್ಣಕ್ರಿಯೆಗಳೆಲ್ಲ ಅದಕ್ಕೆ ಸಂಬಂಧಿತವಾಗಿರುವಂಥ ತೊಂದರೆಗಳೇನಾಯಿತು. ಹಾಗೆ ಹೊಟ್ಟೆಯಲ್ಲಿರುವಂಥ ಜಠರಾಗ್ನಿ ಅನ್ನುವಂಥದ್ದು, ಯಾಕೆ ಅಂದರೆ ಜಠರಾಗ್ನಿ ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದು ಜೀರ್ಣಕ್ರಿಯೆ ಅಂಶನೇ ಆಗೋದಿಲ್ಲ. ಹಾಗೆ ತಗೊಂಡಂಥ ಆಹಾರ ಅನ್ನುವಂಥದ್ದು ಹೇಗೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಆಗಬೇಕು, ಈ ಚಿಂತನೆಗಳನ್ನೆಲ್ಲ ಕೊಟ್ಟವನು ಯಾರು ಕೇಳಿದರೆ ಚರಕ ಅಂತ ಹೇಳಿ. ಆ ಚರಕ ಈ ಆಯುರ್ವೇದದ ಎಲ್ಲ ವಿಷಯಗಳನ್ನು ಒಂದು ಕಡೆ ಬರೆದಿಟ್ಟಂಥವನೇ ಚರಕ ಅಂತೇಳಿ. ಅವನು ಪಿತಾಮಹ ಅಂತಲೂ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ ಚರಕ ಇಲ್ಲ ಅಂತ ಆದರೆ ಈ ಆಯುರ್ವೇದ ಅನ್ನುವಂಥದ್ದು ಏನೂ ಇರಲಿಲ್ಲ. ಈ ನಮ್ಮ ಮನೆಗಳಲ್ಲಿ ಹೇಳ್ತಾರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೋ, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಸ್ವಲ್ಪ ಶೀತ ಆಯಿತು ಅಂದರೆ ಈ ಥರದ್ದು ಕುಡಿ, ಇದೆಲ್ಲ ಬರೆದಂಥದ್ದು ಅದೇ ಮೂಲ ಗ್ರಂಥ ಅಂಥೇಳಿ. ಹಾಗಾಗಿ ಚರಕ ಸಂಹಿತೆ ಅನ್ನುವಂಥದ್ದು ಆಯುರ್ವೇದದಲ್ಲಿ ತುಂಬ ಪ್ರಾಶಸ್ತ್ಯವನ್ನು ಹೊಂದಿದೆ. ಅದನ್ನು ಒಂದು ಸಣ್ಣ ವಿಚಾರಗಳಲ್ಲಿ ಯಾವುದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಅಂತ ಕೇಳಿದರೆ, ಒಂದು ರೋಗ ಅನ್ನುವಂಥದ್ದು ಪ್ರಾರಂಭ ಆಗಿದೆ ಅಂತ ಆದರೆ ಆ ರೋಗಕ್ಕೆ ನಾವೇನು ಮಾಡ್ತೇವೆ, ಈಗಿನ ಕಾಲದಲ್ಲಿ ತಲೆನೋವು ಅಂದ್ರೂ ಕೂಡಲೇ ತಲೆನೋವಿಗೆ ಔಷಧಿ ಅಂತ ತಗೊಳ್ಬಿಡ್ತೇವೆ. ಆದರೆ ಆ ರೋಗ ಅನ್ನುವಂಥದ್ದು ಯಾಕೆ ಉಂಟಾಯಿತು, ಆ ರೋಗ ಉಂಟಾಗಲಿಕ್ಕೆ ಕಾರಣ ಏನು, ಆ ರೋಗದಿಂದ ಅವನು ಏನೇನು ಅನುಭವಿಸ್ತಾ ಇದ್ದಾನೆ, ಅಥವಾ ಅವನು ಅನುಭವಿಸ್ತಿರುವಂಥ ರೋಗದ ಸಿಂಟಮ್ಸಿಂದ ಆ ರೋಗವನ್ನು ಹೇಗೆ ಕಂಡುಹಿಡಬೇಕು, ಇವೆಲ್ಲವನ್ನು ಚಿಂತನೆ ಮಾಡಿ ನಮಗೊಂದು ಗ್ರಂಥವನ್ನು ಕೊಟ್ಟ. ಅವನೇ ಚರಕ ಅಂತೇಳಿ. ಅದೇ ಇವತ್ತಿನ ಆಯುರ್ವೇದ ಕಾಲದಲ್ಲಿ ಎಲ್ಲರೂ ಬಳಸ್ತಿರುವಂಥದ್ದು ಅದೇ. ಆದ್ದರಿಂದ ಈ ರೋಗ ರುಜಿನಗಳಿಗೆ ಏನು ತಲೆನೋವು ಅಂದ್ರೂ ಕೂಡಲೇ ತಲೆನೋವು ಔಷಧಿ ಆಗಲೇ ಹೇಳಿದಾಗ ಹಾಗೆ ತಗೊಳ್ಳೋದಲ್ಲ, ತಲೆನೋವು ಯಾಕಾಗಿ ಬಂತು, ಇದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವಾತ ಪಿತ್ತ ಕಫ ಹೆಚ್ಚಾಯಿತಾ ಅಥವಾ ಕಮ್ಮಿ ಆಯಿತಾ, ಅಥವಾ ಈ ವಾತ ಪಿತ್ತಗಳ ಕಫ ಜಾಸ್ತಿ ಆಗಿ ಈ ರೀತಿ ತಲೆನೋವು ಬಂತ ಅನ್ನುವಂಥ ರೋಗದ ಮೂಲ ಬುಡವನ್ನು ಹುಡುಕ್ತಾ ಹೋಗ್ತಾರೆ. ಆ ಬುಡಕ್ಕೇನು ಮಾಡ್ತಾರೆ, ಔಷಧಿಯನ್ನು ಕೊಟ್ಬಿಡ್ತಾರೆ. ಅದರಿಂದ ಬಂದಂಥ ಬಳ್ಳಿ ಎಷ್ಟೇ ದೊಡ್ಡದಾಗಿರಲಿ ಅಥವಾ ತುಂಬ ಹೆಮ್ಮರವಾಗಿರಲಿ, ನಾವಿಲ್ಲೇ ಅದನ್ನು ಕಟ್ ಮಾಡಿಬಿಟ್ರೆ ಅದಕ್ಕೆ ಜೀವ ಇರೋದಿಲ್ಲ. ಆ ರೀತಿ ಕೆಲಸಗಳನ್ನೆಲ್ಲ ಇದರಲ್ಲಿ ಮಾಡ್ತಾ ಬರ್ತಾರೆ. ಹಾಗೆ ಕೆಲವೊಂದು ಔಷಧಗಳನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ದೇಹವನ್ನು ರೆಡಿ ಮಾಡಬೇಕು. ಯಾಕೆ, ಆ ಔಷಧಿ ತಗೊಳ್ಳಿಕ್ಕೆ ಅಂತೇಳಿ. ಅದರಲ್ಲಿ ನೆಕ್ಸ್ಟ್ ಈ ಪಂಚಕರ್ಮ ಚಿಕಿತ್ಸೆಗಳು ಅನ್ನುವಂಥದ್ದೆಲ್ಲ ಬರ್ತಾ ಹೋಗ್ತದೆ. ಆ ಪಂಚಕರ್ಮ ಚಿಕಿತ್ಸೆಗಳಲ್ಲೂ ಅಷ್ಟೇ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ಈ ಚರಕದಲ್ಲಿ ಅಧ್ಯಯನದಲ್ಲೇ ಹೇಳಿದ್ದಾರೆ. ಇನ್ನೊಂದು ಅದರಲ್ಲಿ ಕೆಲವೊಂದು ವಿಷಯಗಳು ಅನ್ನುವಂಥದ್ದು ಸೂತ್ರಸ್ಥಾನ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಆ ಸೂತ್ರಸ್ಥಾನದಲ್ಲಿ 30 ಅಧ್ಯಾಯಗಳಿದ್ದಾವೆ. ಅದರಲ್ಲಿ ಔಷಧಗಳನ್ನು ಹೇಗೆ ಇದು ಮಾಡುವಂಥದ್ದು, ಹಾಗೆ ನಮ್ಮ ಆಹಾರ ಧರ್ಮ ಹೇಗಿರ್ತದೆ ಅನ್ನುವಂಥದ್ದು, ಹಾಗೆ ಮತ್ತು ನಿಧಾನ ಸ್ಥಾನ ಅನ್ನುವಂಥದ್ದೊಂದು ಬರ್ತದೆ. ಅದರಲ್ಲಿ ರೋಗಕ್ಕೆ ಕಾರಣಗಳೇನು, ರೋಗವನ್ನು ಹೇಗೆ ಪರೀಕ್ಷೆ ಮಾಡಬೇಕು, ಹಾಗೆ ನಂತರದಲ್ಲಿ ಈ ವಿಮಾನ ಸ್ಥಾನ ಅನ್ನುವಂಥದ್ರಲ್ಲಿ ಶರೀರ ರಚನೆ ಹೇಗಿರ್ತದೆ, ಹಾಗೆ ಆ ಲಿಂಗದ ಬಗ್ಗೆ ವಿವರಣೆಗಳೇನು, ಆ ಸ್ತ್ರೀ ಯೋನಿಗಳೇನು ಪುರುಷ ಯೋನಿಗಳೇನು, ಅದು ಹೇಗಿರ್ತದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳಿರ್ತದೆ, ಅದರಿಂದ ಏನೇನು ಅನಾನುಕೂಲಗಳು ಬರ್ತದೆ ಅನ್ನುವಂಥದ್ದು ನಿಧಾನ ಸ್ಥಾನದಲ್ಲಿ. ಹಾಗೆ ಶರೀರ ಸ್ಥಾನ ಇಂದ್ರಿಯ ಸ್ಥಾನ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೆಲ್ಲ ದೀರ್ಘವಾಗಿರುವಂಥ ವಿಷಯಗಳು. ಇನ್ನು ಹಾಗೆ ಚಿಕಿತ್ಸಾ ಸ್ಥಾನ ಅನ್ನುವಂಥದ್ರಲ್ಲಿ ಚಿಕಿತ್ಸೆಗಳನ್ನು ಹೇಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಕಲ್ಪಸ್ಥಾನ ಅನ್ನುವಂಥದ್ದು ಅದರಲ್ಲಿ ಈ ಗಿಡಮೂಲಿಕೆಗಳಿಂದ ಔಷಧಗಳನ್ನು ಹೇಗೆ ತಯಾರು ಮಾಡಬೇಕು, ಆ ಔಷಧಗಳನ್ನು ತಯಾರು ಮಾಡುವಂಥ ವಿಧಿ ಹೇಗೆ, ಅದಕ್ಕೆ ಕಾಲ ಯಾವುದು, ಅವೆಲ್ಲವನ್ನು ಚಿಂತನೆ ಮಾಡ್ತಾರೆ. ಇನ್ನು ಸಿದ್ಧಿಸ್ಥಾನ ಅನ್ನುವಂಥದ್ದು ಈ ರೋಗಗಳನ್ನು ನಿವಾರಣೆ ಮಾಡುವಂಥದ್ದು ಹೇಗೆ ನಿವಾರಣೆ
ನಿವಾರಣೆ ಮಾಡ್ಬೋದು, ಅದಕ್ಕೆ ನಾನು ಏನನ್ನು ಕೊಡ್ಬೋದು ಅನ್ನುವಂಥ ಈ ವಿಚಾರಗಳನ್ನೆಲ್ಲ ಆ ಚರಕ ಸಂಹಿತೆಯಲ್ಲಿ ಬರೆದಿದ್ದಾರೆ. ಮುಖ್ಯವಾಗಿ ನೋಡುವಂಥದ್ದೇನು ಅಂತ ಕೇಳಿದರೆ, ಈ ವಾತ ಪಿತ್ತ ಕಫಗಳೇ ಜಾಸ್ತಿ ಆದಷ್ಟು ನಮಗೆ ಈಗ ಪಿತ್ತ ಬಂತಂತಾದರೆ ಅದಕ್ಕೆ ಏನು ಸಮಸ್ಯೆ, ಇವನು ಏನನ್ನು ತಿಂದಿದ್ದಾನೆ, ಅದಕ್ಕೆ ಹೇಳುವಂಥದ್ದೇನು ಹಿರಿಯರು ಅಂತ ಕೇಳಿದರೆ, ಈ ಸ್ವಲ್ಪ ಆಹಾರ ಪದ್ಧತಿ ಸರಿಯಾಗಿರಬೇಕು. ಈಗ ಕೆಲವರಿಗೆ ಅದಕ್ಕೆ ಮತ್ತೆ ನಾವು ಜ್ಯೋತಿಷ್ಯದಿಂದ ಹೇಗೆ ಚಿಂತನೆ ಮಾಡುವಂಥದ್ದು ಅದರಲ್ಲಿ ಬರ್ತದೆ. ಆಗಂತುಕ ರೋಗಗಳು, ನಿಜ ಆಗಂತುಕ ರೋಗಗಳು, ಕೆಲವೊಂದು ನಾವು ನೋಡಿದ್ರಿಂದ ನಮಗೆ ಪಾಪ ಅನ್ನುವಂಥದ್ದು ಬರ್ತದೆ. ಈಗ ಸರ್ಪ ಅನ್ನುವಂಥದ್ದು, ಅದನ್ನು ಸತ್ತ ಸರ್ಪನನ್ನು ನೋಡಿದರೆ ಹಾಗೆ ಬಿಟ್ಟು ಹೋಗ್ಲಿಕ್ಕಿಲ್ಲ, ಅದಕ್ಕೆ ಅಂತ್ಯಕ್ರಿಯೆಗಳನ್ನು ಮಾಡಿ ನಾವು ಮುಂದೆ ಹೋಗಬೇಕಿಲ್ಲ ಅಂದರೆ ಸರ್ಪದೋಷಗಳು ಅನ್ನುವಂಥದ್ದು ಬರ್ತದೆ. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ವಾತಾಪಿತ್ತ ಕಫಗಳು ಕೆಲವೊಂದು ಮೇಲೆ ಕೆಳಗೆ ಆಗಿ ನಮಗೆ ಕೆಲವೊಂದು ಸಮಸ್ಯೆಗಳು ಬರ್ತದೆ. ಆಗ ನಾವೇನು ಹೇಳೋದು, ಇಲ್ಲ ಸರ್ಪ ನೋಡಿದ್ರಿಂದ ನನಗೆ ಈ ರೀತಿ ಸಮಸ್ಯೆ ಆಯಿತು ಅಂತ. ಅದೆಲ್ಲ ಕೆಲವೊಂದೇನು ಅಂದರೆ ಆ ದೋಷಗಳು. ಮತ್ತು ಇನ್ನು ಕೆಲವೆಲ್ಲ ಇದರಲ್ಲಿ ಕೊಡುವಂಥ ಗಿಡಮೂಲಿಕೆಗಳು ಅಷ್ಟೇ. ಏನನ್ನು ಕೊಡ್ತಾರೆ, ಕೊಡುವಂಥದ್ದು ಗಿಡಮೂಲಿಕೆಯನ್ನು ಕೊಡ್ತಾರೆ, ಇಲ್ಲ ವಾಮಿಟ್ ಮಾಡಿಸ್ತಾರೆ, ಇಲ್ಲ ಭೇದಿ ಮಾಡಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಆಯುರ್ವೇದದಲ್ಲಿ ಏನು ಅಂತ ಕೇಳಿದರೆ, ಮೊದಲು ನಿಮಗೆ ರೋಗ ಏನೇ ಇರಲಿ ಫಸ್ಟ್ ದೇಹವನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ಆಮೇಲೆ ಅದಕ್ಕೆ ರೋಗವನ್ನು ಮುಟ್ತಾರೆ. ಯಾಕೆ ಅಂತ ಕೇಳಿದರೆ, ದೇಹದಲ್ಲಿ ಶುದ್ಧಿ ಇಲ್ದಲೇ ಇರೋದಕ್ಕೆ ಆ ರೋಗ ಅನ್ನುವಂಥದ್ದು ಬಂದಿರ್ತದೆ ಅನ್ನುವಂಥದ್ದು. ಇದೆಲ್ಲ ಚರಕ ಸಂಹಿತೆ ಅಂದರೆ ಚರಕ ಅಂದರೆ ಆಯುರ್ವೇದದ ಡಾಕ್ಟ್ರು ಹೇಳುವಂಥ ವಿಷಯಗಳು. ಯಾಕಂದರೆ ನಾವೇನು ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಬೋದು ಅಷ್ಟೇ. ಆದರೆ ಜ್ಯೋತಿಷ್ಯಕ್ಕೂ ಆಯುರ್ವೇದಕ್ಕೂ ಸಂಬಂಧ ಇದೆಯಾ ಅನ್ನುವಂಥದ್ದು ನೋಡಿದಾಗ, ಈಗ ನಾವು ಹೋಮ ಹವನಗಳಲ್ಲಿ ಏನು ಮಾಡ್ತೇವೆ, ಹೋಮ ಹವನಗಳಲ್ಲಿ ಬೆಂಕಿಯನ್ನು ಹಾಕ್ತೇವೆ, ಹಾಗೆ ತುಪ್ಪವನ್ನು ಹಾಕ್ತೇವೆ, ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ದ್ರವ್ಯಗಳನ್ನು, ಸಮಿತಿಗಳನ್ನು ಹಾಕ್ತೇವೆ, ರಸಭರಿತವಾಗಿರ್ತಕ್ಕಂಥ ಕಡ್ಡಿಗಳನ್ನು ಹಾಕ್ತೇವೆ, ಗಿಡ ಅಂದರೆ ಯಾವ್ಯಾವ ಕೆಲವೊಂದು ಗಿಡಗಳದ್ದು. ಆ ಗಿಡಗಳಲ್ಲಿ ಕೆಲವೊಂದು ಔಷಧೀಯ ಗುಣಗಳನ್ನು ಹೇಳಿದ್ದಾರೆ. ಕೆಲವೊಂದು ಗಿಡದ ಅಂಶಗಳನ್ನು ತೊಗಟೆಯನ್ನು ಮಾಡಿ ಟೀ ಮಾಡಿ ಕುಡಿಯುವಂಥದ್ದು ಇರ್ತದೆ. ಇನ್ನು ಕೆಲವೊಂದು ಆ ಕಡ್ಡಿಯನ್ನು ಸುಟ್ಟು ಆ ಹೊಗೆಯನ್ನು ಪ್ರಾಶನ ಮಾಡುವಂಥದ್ದು ಇರ್ತದೆ. ಇನ್ನು ಕೆಲವೊಂದು ಆ ಹೋಮಿಸಿದಂತಹ ಭಸ್ಮವನ್ನೇ ಇಲ್ಲಿ ಕೆಲವೊಂದು ಉದ್ದೀಪ ಅಂದರೆ ಈ ಕೆಲವೊಂದಕ್ಕೆಲ್ಲ ಕೊಡ್ತಾರೆ ಅಂತ ಹೇಳಿದರೆ ಅದನ್ನು ನಾವು ಪ್ರಾಶನ ಮಾಡಬೇಕು ಅಂತ. ಯಾಕೆ ಹೋಮ ಅಂತ ಹೇಳಿದರೆ, ಆಯುರ್ವೇದವು ಹೋಮ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗ. ಕೆಲವೊಂದು ಈ ಜ್ಯೋತಿಷ್ಯ ಅನ್ನುವಂಥದ್ದು ಬಿಟ್ಟುಬಿಡುವ, ಈ ವೈದಿಕ ಧರ್ಮದಲ್ಲಿ ನಾವು ಬಳಸುವಂಥ ವಸ್ತುಗಳು ಅಷ್ಟು ಸಮೇತ ಆಯುರ್ವೇದದಲ್ಲೇ ಹೇಳಿರುವಂಥದ್ದು. ನಾವು ಹೋಮ ಮಾಡುವಂಥ ಒಂದೊಂದು ಸಮಿತಿಗೂ ಸಮೇತ ಒಂದೊಂದು ಆಧಾರವನ್ನು ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡುವಂಥ ಕೆಲಸಗಳು ಅಷ್ಟೇ. ಹೇಗೆ ನಾವು ಜ್ಯೋತಿಷ್ಯದಲ್ಲಿ ಏನು ಗೊತ್ತಾಗ್ತದೆ ಅಂತ ಕೇಳಿದರೆ, ಇದು ರೋಗವೋ ಬಾಧೆಯೋ. ಈ ನಾವು ಬಾಧೆಗೆ ಹೋಗಿಬಿಟ್ಟು ದೈವಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಡಾಕ್ಟ್ರ್ ಹತ್ರ, ಆಯುರ್ವೇದದ ಹತ್ರ ಹೋಗಿ ತೊಗೊಳ್ಲಿಕ್ಕಾಗೋದಿಲ್ಲ. ಹಾಗೆ ಈ ಆಯುರ್ವೇದದಿಂದ ಇಂಗ್ಲೀಷ್ ಮೆಡಿಸನ್ ಅನ್ನೋದು ಇರಲೇ ಇಲ್ಲ ಬಿಡಿ. ಹಿಂದಿನ ಕಾಲದಲ್ಲಿ ಇದ್ದಿದ್ದು ಆಯುರ್ವೇದ ಒಂದೇ. ಅದನ್ನೇನು ಮಾಡಿದ್ದಾರೆ, ವೈಭವೀಕರಣ ಮಾಡಿ ಇವತ್ತಿನ ಕಾಲಕ್ಕೆಲ್ಲ ರಾಸಾಯನಿಕ ವಸ್ತುಗಳನ್ನು ಮಾಡಿ ಹಣ ಮಾಡ್ತಿದ್ದಾರೆ. ಅದು ಬೇಡ, ವಿಷಯ ಬಿಡುವ. ಹಾಗೆ ಹಿಂದಿನ ಕಾಲದಲ್ಲಿ ಇದ್ದಂಥದ್ದು ಆಯುರ್ವೇದ ಮಾತ್ರ. ಹಾಗಾಗಿ ಆ ಆಯುರ್ವೇದದಲ್ಲಿರುವಂಥ ವಿಷಯಗಳನ್ನು ನಾವು ಹೋಮ ಮಾಡುವಂಥದ್ದು, ಆ ಹೋಮದ ಹೊಗೆಯನ್ನು ಕುಡಿಯುವಂಥದ್ದು. ಇನ್ನು ನಮಗೆ ಇರುವಂಥ ವಿಷಯ ಅಂತ ಕೇಳಿದರೆ, ಈ ಕ್ಯಾನ್ಸರ್ ಅನ್ನುವಂಥ ಪೇಷಂಟ್ಗಳಿಗೆ ಪ್ರತಿನಿತ್ಯವಾಗಿಯೂ ಕೆಲವೊಂದು ಹೋಮಾದಿಗಳನ್ನು, ಕೆಲವೊಂದು ಮಂತ್ರಪಠನವನ್ನು, ಕೆಲವೊಂದು ಮಂತ್ರ ಶ್ರವಣ ಮಾಡೋದ್ರಿಂದ ಅವರ ಈ ಕ್ಯಾನ್ಸರ್ ಅನ್ನುವಂಥದ್ದು ಹೋಗಿದೆ ಅಂತ ಹೇಳಿ ವಿಜ್ಞಾನಿಗಳು ಬರೆದಿದ್ದಾರೆ. ಇದು ನಾನು ಹೇಳ್ತಿರೋದಲ್ಲ, ಅವ್ರು ಮಾಡಿದ್ದೇನು, ಕೆಲವೊಂದು ಯಾಗಗಳಿದ್ದಾವೆ. ಆ ಯಾಗಕ್ಕೆ ಹಾಕುವಂತಹ ಈ ದ್ರವ್ಯಗಳೇನಿದೆ, ಔಷಧಿ ಗುಣಗಳುಳ್ಳಂತಹ ದ್ರವ್ಯಗಳಿಂದ ಹವನವನ್ನು ಮಾಡಿದಾಗ ಆ ಹೊಗೆಯನ್ನು ಮನುಷ್ಯ ಕುಡಿದಾಗ ಏನಾಗ್ತದೆ ಕೇಳಿದರೆ, ಅವನಲ್ಲಿರುವಂಥ ರೋಗ ರುಜಿನಗಳು ವಾಸಿ ಆಗ್ತದೆ ಅಂಥೇಳಿ. ಇನ್ನು ಆಯುರ್ವೇದದಲ್ಲಿ ಬಂದ್ರಿ ಅಂತಾದರೂ ಸಮೇತ ಕೆಲವೊಂದು ಭಾಗಗಳಲ್ಲಿ ನಿಮಗೆ ಸುಟ್ಟಿದ ಭಸ್ಮವನ್ನೇ ಕೊಡ್ತಾರೆ, ಇದನ್ನು ಪ್ರತಿನಿತ್ಯ ತಿನ್ನಿ ಅಂತ. ಇನ್ನು ಕೆಲವೊಂದು ಅದನ್ನು ಸುಟ್ಟು ಅದರಿಂದ ಬರುವಂಥ ಹೊಗೆಯನ್ನು ಕುಡಿಸ್ತಾರೆ. ಯಾಕೆ ಅಂತ ಕೇಳಿದರೆ, ದೇಹದಲ್ಲಿರುವಂಥ ಬಾಧೆಗಳು ಹೋಗಬೇಕು ಆ ರೀತಿಯಾಗಿ. ಹಾಗಾಗಿ ಜ್ಯೋತಿಷ್ಯದಲ್ಲಿ ನಮಗೆ ಕೆಲವೊಂದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಇದು ರೋಗ, ಇದಕ್ಕೆ ವೈದ್ಯಕೀಯ ಚಿಕಿತ್ಸೆಯೇ ಆಗಬೇಕು, ಇದು ಬಾಧೆ, ಇದಕ್ಕೆ ದೈವಿಕ ಚಿಕಿತ್ಸೆಯೇ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಚರಕ ಇನ್ನೂ ಸುಮಾರಷ್ಟು ಹೇಳಿದ್ದಾನೆ. ಹೇಳಲಿಕ್ಕೆ ಹೋದರೆ ಒಂದು 5-6 ವರ್ಷ ಬೇಕು. ಯಾಕಂದರೆ ಆಯುರ್ವೇದ ವಿದ್ಯಾರ್ಥಿಗಳೆಲ್ಲ ಅಷ್ಟು ದಿನ ಕಲಿತು ನಾವು ಅರ್ಧ ಗಂಟೆಯಲ್ಲಿ ಯಾವುದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮುಖ್ಯವಾಗಿರುವಂಥ ವಿಷಯಗಳನ್ನು ನಾವಿಲ್ಲಿ ಹೇಳಿದ್ದೇವೆ. ಅದರಲ್ಲಿ ಮುಖ್ಯ ಮತ್ತು ಇನ್ನೂ ನೋಡೋದಾದರೆ, ಇನ್ನೂ ಡೀಪಾಗಿ ನೋಡ್ತೇವೆ ಅಂತಾದರೆ, ಈ ಆಯುರ್ವೇದದಲ್ಲಿ ರೋಗ ಅನ್ನುವಂಥದ್ದು ಬಂತು ಅಂತಾದರೆ ಅದನ್ನು ಪೂರ್ಣವಾಗಿ ಬೇರೆ ಸಮೇತ ಕಿತ್ತಾಕುವಂಥದ್ದು ಎಲ್ಲರೂ ಇದೆ ಅಂತ ಹೇಳಿದರೆ ಅದು ನಮ್ಮ ಹಿಂದೂ ಧರ್ಮದ ಆಯುರ್ವೇದ ಪದ್ಧತಿಯಲ್ಲಿ. ಇಲ್ಲ ಬೇರೆ ಕಡೆ ಏನಾಗ್ತದೆ ಕೇಳಿದ್ರೆ, ಹೊಟ್ಟೆ ಕೈ ಒಳಗಡೆ ಇರುವಂಥ ಗೆಡ್ಡೆಯನ್ನು ಕಟ್ ಮಾಡಿ ಬಿಸಾಡಿ ಹೊಲಿಗೆ ಹಾಕುವಂಥ. ಆದರೆ ಇಲ್ಲೇನಾಗ್ತದೆ ಕೇಳಿದರೆ, ಅದು ಬರಲಿಕ್ಕೆ ಕಾರಣ ಏನು, ಅದು ಹಾಗೆ ಕುಗ್ಗಿ ಹೋಗಲಿಕ್ಕೆ ಈ ಥರದ್ದೆಲ್ಲ ವಿಧಿಗಳನ್ನು ಇಲ್ಲಿ ಮಾಡ್ತಾ ಬರ್ತಾರೆ. ಯಾವಾಗ ದೇಹದಲ್ಲಿ ಉಸಿರಾಟದ ತೊಂದರೆ ಅನ್ನುವಂಥದ್ದು ಹೇಗೆ ಆಗ್ತದೆ, ಉಸಿರಾಟದಲ್ಲೂ ಸುಮಾರಷ್ಟು ವಿಧಿವಿಧಾನಗಳಿದ್ದಾವೆ. ಅದನ್ನು ಹೇಳ್ತೇವೆ. ಒಂದು ಮೂಗಲ್ಲಿ ಉಸಿರಾಡೋದು, ಸುಮ್ಮನೆ ಉಸಿರಾಡೋದು, ಇನ್ನೊಂದು ಹೊಟ್ಟೆಯಿಂದ ಉಸಿರಾಡೋದೆಲ್ಲ ಇದೆ. ಈ ಉಸಿರಾಡುವಂಥ ವಿಧಾನ ಅನ್ನುವಂಥದ್ದು ಏನು ಮಾಡ್ತದೆ, ಮನುಷ್ಯನ ಆ ಆರೋಗ್ಯ ಅನ್ನುವಂಥದ್ದು ತುಂಬ ಬದಲಾವಣೆ ಮಾಡ್ತದೆ.
ಆ ಉಸಿರಾಟ ಅನ್ನುವಂಥದ್ದು ದೀರ್ಘವಾಗಿ ಸರಿಯಾಗಿತ್ತು ಅಂತ ಆದರೆ ಒಂದು ಮಗುವಿನ ಉಸಿರಾಟ ಹೇಗಿರ್ತದೆ, ಮಗು ಮಲಗಿದೆ ಅಂತ ಆದರೆ ಸುಮ್ಮನೆ ಈಗ ಮಲ್ಕೊಂತಂದಾದ್ರೆ ಅದು ಸುಮ್ಮನೆ ಉಸಿರಾಡ್ತಿರುತ್ತೆ, ಅದರ ಹೊಟ್ಟೆ ಅನ್ನುವಂಥದ್ದು ಮೇಲೆ ಕೆಳಗೆ ಹೋಗ್ತಿರುತ್ತೆ, ಅದು ಸರಿಯಾಗಿರುವಂಥ ಉಸಿರಾಟ ಅಂತ ಹೇಳಿ. ಆ ಮಗುವಿಗೆ ನೀವೊಂದು ಕಲ್ಲನ್ನು ತೋರಿಸಿದ್ರೂ ನಗ್ತದೆ, ಹಾಗೆ ಆ ಒಂದು ಧೈರ್ಯ ತುಂಬ ಕೆಟ್ಟ ವಸ್ತುಗಳನ್ನು ನೋಡಿದರೂ ನಗ್ತದೆ. ಅದಕ್ಕೇನು ಗೊತ್ತಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಮಗುವಿನ ಉಸಿರಾಟ ಅನ್ನುವಂಥದ್ದು ಅಷ್ಟು ಸ್ವಸ್ಥವಾಗಿರ್ತದೆ, ಅಷ್ಟು ಆರೋಗ್ಯಕರವಾಗಿರ್ತದೆ, ಅದು ಖುಷಿಯಿಂದ ತುಂಬಿರ್ತದೆ ಅಂತ ಹೇಳಿ. ಇನ್ನು ಕೆಲವ್ರನ್ನ ನೋಡಿರ್ಬೋದು ನೀವು, ಏನೇ ಮಾಡಿದರೂ ಅವ್ರು ನಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಸೇವಿಸುವಂಥ ಆಹಾರ ಏನು ಮಾಡ್ತದೆ, ಆ ಮಾನಸಿಕ ಸ್ಥಿತಿಗತಿಗಳನ್ನು ಬರಲಿಕ್ಕೆ ಅವ್ರಿಗೆ ಬಿಡೋದಿಲ್ಲ. ಇದೆಲ್ಲ ಆಯುರ್ವೇದದಲ್ಲಿ ಚಿಂತನೆ ಮಾಡ್ತಾ ಹೋಗುವಂಥ ವಿಷಯಗಳು. ಖಂಡಿತ ಗುರೂಜಿ. ಇನ್ನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳು ಈ ಜನ್ಮದಲ್ಲಿ ರೋಗಗಳಿಗೆ ಕಾರಣವಾಗುತ್ತಾ, ಹೇಗೆ? ಖಂಡಿತ. ಈ ಹಿಂದಿನ ಜನ್ಮದಲ್ಲಿ ಈ ಹಲವಾರು ರೋಗ ಅಂದರೆ ತೊಂದರೆಗಳು ಯಾವುದೇ ಇರಬಹುದು. ಹಿಂದಿನ ಜನ್ಮದಲ್ಲಿ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡಿತ ಅಂತೇಳಿ ಪೂರ್ವಜನ್ಮದಲ್ಲಿ ಮಾಡಿದಂಥ ಬಾಧೆಗಳು ನಮಗಿಲ್ಲಿ ರೋಗವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಎಷ್ಟೋ ಔಷಧಿಗಳನ್ನು ಮಾಡೋದು, ನಮಗೆ ಸರಿಯಾಗೋದಿಲ್ಲ, ಅನುಭವಿಸೋದು, ಕೆಲವರು ಅಂಗಹೀನನಾಗಿ ಹುಟ್ಟುವಂಥದ್ದು, ಇದೆಲ್ಲ ಏನು ಅಂದರೆ ಪೂರ್ವಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿಂದನೇ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿರುವಂಥ ಪರಿಹಾರಗಳನ್ನು ಅದು ದೈವಿಕವೋ ಅಥವಾ ವೈದ್ಯಕೀಯವೋ ಮಾಡಿದರೆ ಸರಿಯಾಗ್ತದೆ. ಇನ್ನು ಕೆಲವರಿಗೇನೋ ತುಂಬ ಪಾಪಗಳನ್ನು ಮಾಡಿರ್ತಾರೆ, ಹೋದ ಜನ್ಮದಲ್ಲಿ ಕಂಡವರಿಗೆಲ್ಲ ತುಂಬ ಪಾಪಕರ್ಮಗಳನ್ನು ಮಾಡಿರ್ತಾರೆ, ಈ ಜನ್ಮದಲ್ಲಿ ತುಂಬ ಕೆಟ್ಟ ಯೋನಿಯಲ್ಲಿ ಹುಟ್ಟಿ ತುಂಬ ಅನುಭವಿಸ್ತಾ ಇರ್ತಾರೆ. ಕೆಲವ್ರನ್ನ ನೋಡ್ಬೋದು, ಪಾಪ ಮನುಷ್ಯ ಒಳ್ಳೆಯವನು, ಎಲ್ಲದೂ ಉಂಟು, ಆಸ್ತಿ ಪಾಸ್ತಿ ಎಲ್ಲವೂ ಉಂಟು, ಆದರೆ ಅವನು ಏನು ಹುಟ್ಟಿದ ಮಕ್ಕಳೇ ಅವನ ಜೊತೆ ಇರೋದಿಲ್ಲ ಅನ್ನ ನೀರು ಕೊಡ್ಲಿಕ್ಕೆ. ಯಾಕೆ ಅಂದರೆ ಅದು ಅವನ ದೋಷ, ಅದು ಅವನು ಪಡ್ಕೊಂಡು ಬಂದಂಥದ್ದು. ಅದೆಲ್ಲ ಹೋಗ್ಬೇಕಂತಾದರೆ ಇರೋದು ಒಂದೇ, ಇದನ್ನೆಲ್ಲ ಮಾಡುವಂಥದ್ದು ಯಾರು? ಕುಲದೇವರೇ. ನಾನು ಪ್ರತಿ ಸಲಿನೂ ಹೇಳುವಂಥದ್ದೇನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ. ಈ ಎಲ್ಲ ಸಮಸ್ಯೆಗಳನ್ನು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಕೆಲವೊಂದು ದೋಷಗಳನ್ನು ಬಿಟ್ಟಂಥದ್ದು, ಕೆಲವೊಂದು ದೋಷಗಳನ್ನು ನಾವು ಮಾಡಿದಂಥದ್ದು. ಅದರಲ್ಲೇನಾಗ್ತದೆ, ಆಗ ನಾವು ಉಸಿರಾಡುವಂಥ ಕ್ರಿಯೆ ಅನ್ನುವಂಥದ್ದು ಹೆಚ್ಚಾಗ್ತದೆ, ಇಲ್ಲಾಂದರೆ ಕಮ್ಮಿ ಆಗ್ತದೆ. ನಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ 100% ಅಂತ ಹೇಳಿದರೆ 100% ಮೇಲೆ ಆ ಬ್ಯಾಟ್ರಿ ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಆ ಬ್ಯಾಟ್ರಿಯನ್ನು ಮತ್ತೆ ರೀಚಾರ್ಜ್ ಮಾಡಿದರೆ ಮತ್ತೆ ಆಗ ಆ ಮೊಬೈಲ್ ಆನ್ ಆಗಿರ್ತದೆ ಅಂತೇಳಿ. ಹಾಗೆ ದೇಹವೂ ಹಾಗೆ, ಮನುಷ್ಯನಿಗೆ ಭಗವಂತ ಕೊಟ್ಟು ಕಳಿಸಿದ್ದಾನೆ, ಮಗ ನೀ ಇಷ್ಟು ಮಾತ್ರ ನೀನು ಒಂದು ದಿನಕ್ಕೆ ಉಸಿರಾಡಬೇಕು ಅಂತ. ಆ ಉಸಿರಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೇವೆ ನಾವು? ಒಂದ್ಸಲಿ ಸಿಟ್ಟು ಬಂತಂತಾದರೂ ಹೆಚ್ಚು ಉಸಿರಾಡ್ತೇವೆ, ಕೋಪ ಬಂತು ಅಂತಾದರೂ ಹೆಚ್ಚು ಉಸಿರಾಡ್ತೇವೆ, ದುಃಖ ಬಂತು ಅಂತಾದರೆ ಹೆಚ್ಚು ಉಸಿರಾಡ್ತೇವೆ, ತುಂಬ ನಾವೇ ಓಡಾಡಿ ಒಂದೇ ಸಲ ಭಾರವನ್ನು ಎತ್ತಿದ್ರೆ ಉಸಿರಾಡ್ತೇವೆ. ಅವಾಗೇನಾಯಿತು? ನಮ್ಮ ಬ್ಯಾಟ್ರಿ ಖಾಲಿ ಆಯಿತು. ಅದಕ್ಕೆ ಹೇಳೋದೇನು, ನಿಧಾನ ಮಾತಾಡಬೇಕು. ಹಿರಿಯರೆಲ್ಲ ಹೇಳ್ತಾ ಇದ್ರು, ನೀವು ನಿಧಾನವಾಗಿ ಮಾತಾಡಿ, ಓಡಾಡಬೇಡಿ, ಮತ್ತು ಹೆಚ್ಚು ಸಿಟ್ಟು ಮಾಡ್ಕೊಳ್ಬೇಡಿ, ಎಲ್ಲವನ್ನು ತ್ಯಜಿಸ್ಬೇಕು. ಯಾಕೆ ಅಂತ ಕೇಳಿದರೆ ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಸಹಜ, ಆದರೆ ನಮ್ಮ ಆರೋಗ್ಯ ದೃಷ್ಟಿ ಅನ್ನುವಂಥದ್ದು ನೋಡಿದಾಗ ಮನಸ್ಸು ಮತ್ತು ಈ ಉಸಿರಾಟ ಎರಡೂ ಒಟ್ಟಿರಬೇಕು. ಯಾರಿಗೆ ಮನಸ್ಸು ಇದು ಉಸಿರಾಟದ ಹಿಡಿತ ಅನ್ನುವಂಥದ್ದು ಇರ್ತದೋ ಆ ಮನುಷ್ಯನಿಗೆ ಈ ವೈರಾಗ್ಯ ಅನ್ನುವಂಥದ್ದು ಅಥವಾ ನನಗೆ ಇಂಥದ್ದು ಬೇಕು ಅನ್ನುವಂಥದ್ದು, ಈ ಆಸೆಗಳ ಮೇಲೆ ಹಿಡಿತ ಅನ್ನುವಂಥದ್ದು ಕಳ್ಕೊಂಡು ಬಿಡ್ತಾನೆ. ಆಸೆ ಇದ್ದರೆ ತಾನೇ ನನಗೆ ಇದು ಬೇಕು, ಅದಕ್ಕಾಗಿ ನಾನು ಇನ್ನೊಂದು ಥರ ಕಳ್ತನ ಮಾಡಬೇಕು, ಇಲ್ಲ ದುಡಿಬೇಕು, ಇಲ್ಲ ಇನ್ನೊಬ್ಬರ ಹತ್ರ ಭಿಕ್ಷೆ ಬಿಡಬೇಕು, ನನಗೆ ಈ ಆಸೆಯೇ ಬರಲಿಲ್ಲಪ್ಪ. ಆಗೇನು ಅಂತ ಕೇಳಿದರೆ ಆ ಚಿಂತನೆಗಳು ಈ ಒಂದು ಪ್ರೊಸೆಸ್ಸಿಗೋಸ್ಕರ ಇಲ್ಲಿಷ್ಟು ಚಿಂತನೆ ಮಾಡಿರ್ತೇವೆ, ನಾ ಏನು ಮಾಡಲಿ ಹೀಗೆ. ಆಗೇನಾಯಿತು, ನಮ್ಮ ಬುದ್ಧಿ ಅನ್ನುವಂಥದ್ದು ಹೆಚ್ಚು ಬೇಡದ ವಿಚಾರಗಳಿಗೆ ಓಡಿಸಿದ್ವಿ, ನಮ್ಮ ಉಸಿರಾಟ ಹೆಚ್ಚಾಯಿತು, ನಮ್ಮ ಚಿಂತನೆಗಳ ಬದಲಾವಣೆ ಆಯಿತು. ಅಲ್ಲಿ ನಮ್ಮ ಈ ಜೀವಿತಾವಧಿಯ ಕೆಲವು ಒಂದೊಂದು ದಿನ ಮೈನಸ್ ಮಾಡ್ತಾ ಬರುವುದು. ಅವಾಗ ಅದಕ್ಕೇನು ಅಂತ ಕೇಳಿದರೆ ಈ ಪೂರ್ವಜನ್ಮ ಇದೆಲ್ಲವೂ ಈ ಜನ್ಮದಲ್ಲಿ ಸುಖವಾಗಿರಬೇಕು ಅಂತ ಕೇಳಿದ್ರೆ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳು, ಧರ್ಮ ಕೆಲಸಗಳು ಇವೆಲ್ಲವನ್ನು ಮಾಡಬೇಕು. ಅನಾಚಾರಗಳು ಮಾಡ್ತಾ ಹೋದಷ್ಟು ಏನಾಗ್ತದೆ, ಎಲ್ಲ ಹಾಳಾಗ್ತಾ ಹೋಗುತ್ತೆ. ಇವತ್ತಿದೀವಲ್ಲ ನಾವೆಲ್ಲ ಈಗಿನ ಕಾಲಘಟ್ಟದಲ್ಲಿ, ನಾವು ನೀವು ಅಂತಲ್ಲ, ಅದನ್ನು ಮುಂದಿನ ವಿಷಯಗಳಲ್ಲಿ ಚಿಂತನೆ ಮಾಡುವ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿಮಾ. ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತಾ? ಮನೆ ಬಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ. ಗುರುಗಳ ನಮಸ್ತೆ. ಹೇಳಿ. ನಮ್ಮ ಮನೆ 3 ದಾರಿಗಿದೆ. ಪರವಾಗಿಲ್ವಾ? 3 ದಾರಿ ಸೇರುವಂತ ಜಾಗ. ನಿಮ್ಮ ಮನೆ ಇರುವಂತದ್ದು ಪೂರ್ವ ಬಾಗಿಲು ಇರುವಂತದ್ದಾ? ಹೌದು. ನೀವು ಫೋನ್ ಮಾಡಿದಂತ ಸಮಯಕ್ಕೆ ಅದೇ ಲಕ್ಷಣಗಳು ಕಾಣಿಸ್ತಾ ಇದೆ. 3 ಮನೆ ಕೂಡುವಂತ ದಾರಿ, ಅದು ನಿಮ್ಮ ಸ್ವಂತ ಮನೆಯಾ? ಸ್ವಂತ ಮನೆ. ಅಲ್ಲಿ ಈ ನಿಮ್ಮ ಪೂರ್ವ ಭಾಗಕ್ಕೆ ಒಂದು ಈಶ್ವರನಿಗೆ ಸಂಬಂಧಿತವಾಗಿರ್ತಕ್ಕಂಥ ದೇವಾಲಯಗಳಿದ್ದಂಥ ಲಕ್ಷಣ ಇದೆಯಾ? ನಮ್ಮ ಮನೆ ಹಿಂದಕ್ಕಿದೆ.
ಇಲ್ಲಿ ಸಮಸ್ಯೆ ಅನ್ನುವಂಥದ್ದು ಅಷ್ಟು ಈಗ ನೀವು ಮನೆಯನ್ನ ದೇವಸ್ಥಾನದ ಆಸುಪಾಸಿನಲ್ಲಿ ಮಾಡಿದಂಥದ್ದು ಅಥವಾ ಈ ನೀವಿರುವಂತಹ ಮನೆಯ ಒಂದು ಈ ಪ್ರಶ್ನೆ ಮಾಡಿದಂಥ ಸಮಯಕ್ಕೆ ವಸ್ತುಸ್ಥಿತಿಗಳನ್ನು ನೋಡುವಾಗ ಮನೆಯಲ್ಲಿ ಇದರಿಂದ ಯಾವುದು ದೋಷ ಆಗ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಮೂರ್ದಾರಿ ಸೇರುವಂಥ ಜಾಗದಲ್ಲಿ ನಿಮ್ಮ ಮನೆ ಇದೆ, ಕಣ್ಣಾಗ್ತದೆ, ನನಗೆ ಯಾರೋ ನೋಡಿದವರೆಲ್ಲ ನಮ್ಮ ಮನೆ ಕಣ್ಣಾಗ್ತದೆ, ಅದರಿಂದ ನಮ್ಮ ಮನೆಯಲ್ಲಿ ಜಗಳಗಳಾಗ್ತದೆ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ನಿಮ್ಮಲ್ಲುಂಟು. ಹಾಗಾಗಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ. ಮನೆಯಲ್ಲಿ ಅಕಸ್ಮಾತ್ ನೀವೇನಾದರೂ ಪೂಜೆ ಪುನಸ್ಕಾರಾದಿಗಳನ್ನು ಅಥವಾ ಅನಾದಿ ಕಾಲದಿಂದ ನಿಮ್ಮ ಗಂಡನ ಮನೆಯ ಅನಾದಿ ಕಾಲದಿಂದ ಬಂದಂಥ ಪದ್ಧತಿಗಳನ್ನು ಬಿಟ್ಟಂಥದ್ದು ಅಥವಾ ಅದರಿಂದ ಉಂಟಾದಂಥ ದೋಷಗಳಿಂದ ಕುಟುಂಬದಲ್ಲಿ ಸಮಸ್ಯೆ ಕಾಣಿಸ್ತಾ ಇರಬಹುದು. ಆದರೆ ಈ ನೀವು ಕೇಳಿದಂಥ ಪ್ರಶ್ನೆಯಿಂದ ನಿಮ್ಮ ಮನೆಯಲ್ಲಿ ಯಾವುದು ತೊಂದರೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಳ್ಳೆಯದಾಗಿ ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ಜ್ಯೋತಿಷ್ಯ ಹಾಗೂ ಚರಕ ಸಂಹಿತೆಗೆ ಸಂಬಂಧ ಇದೆಯಾ ಹೇಗೆ? ಖಂಡಿತ. ಇಲ್ಲಿ ನಾವು ಈ ಒಂದು ಸ್ವಲ್ಪ ಎಪಿಸೋಡ್ ಹಿಂದೆ ನಾವು ಮಾತಾಡಿದ್ವಿ ಆಗಂತುಕ ರೋಗಗಳು, ನಿಜ ಆಗಂತುಕ ರೋಗಗಳು ಅನ್ನುವಂಥದ್ದೆಲ್ಲ. ಅವೆಲ್ಲ ಬರುವಂಥದ್ದು ಹೇಗೆ? ಈ ಉನ್ಮಾದ ರೋಗಗಳು, ಇದ್ದಕ್ಕಿದ್ದಾಗಿ ಕಿರ್ಚ್ಕೊಳ್ಳೋದು, ನಗುವುದು, ಕೆಟ್ಟ ಕೆಲಸಗಳನ್ನು ಮಾಡೋದು, ಇದೆಲ್ಲ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಅವೆಲ್ಲವೂ ಏನು ಅಂತ ಕೇಳಿದ್ರೆ ಇದು ರೋಗ ಇದೆ, ಇದಕ್ಕೆ ನೀವು ಪರಿಹಾರ ಮಾಡಬೇಕು ಅಂತ. ಇದನ್ನು ಬಿಟ್ಟು ಈ ಚರಕ ಅನ್ನುವಂಥವ್ನು ಹಿಂದಿನ ಕಾಲದಲ್ಲೇ ತುಂಬ ಯೋಚನೆ ಮಾಡಿದ್ದ. ಜಾತಕ ಎಲ್ಲವೂ ನಮಗೆ ಬೇಕಾಗಿರೋದು, ಅದನ್ನು ನೋಡಿ ಈ ದೋಷ ಇದೆ ಅನ್ನುವಂಥದ್ದು ಆಮೇಲೆ ಇಲ್ಲಿ ಪರಿಹಾರವನ್ನು ಮಾಡ್ತಾ ಹೋಗೋದು. ಡಾಕ್ಟ್ರು ಮಾಡೋದಾದ್ರೆ ಎಂತ ಮಾಡ್ತಾರೆ, ಮತ್ತು ಅಡಿಯಿಂದ ಮುಡಿಯವರೆಗೂ ಸ್ಕ್ಯಾನಿಂಗ್ ಮಾಡ್ತಾರೆ, ಅದಕ್ಕೊಂದಿಷ್ಟು ಹಣ ವ್ಯರ್ಥ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ತದೆ ಏನು ಅಂತ ಕೇಳಿದರೆ, ಈ ರವಿಯಿಂದ ಕಣ್ಣು ಸಂಬಂಧಿತವಾಗಿರುವಂಥದ್ದು, ಶುಕ್ರನಿಂದ ಗುಪ್ತ ಸಮಸ್ಯೆಗಳು, ಈ ಥರದ್ದನ್ನೆಲ್ಲ ಹೇಳಿದ್ದಾರೆ. ಆದರೆ ಅವುಗಳನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡಿದಾಗ ರೋಗ ಅನ್ನುವಂಥದ್ದು ಸರಿಯಾಗಿ ನಮಗೆ ಸಿಕ್ತು ಅಂದರೆ, ಕಳ್ಳ ಯಾರು ಅಂತ ಗೊತ್ತಾದರೆ ಅವನಿಗೆ ಶಿಕ್ಷೆ ಕೊಡ್ಬೋದು. ಹಾಗೆ ರೋಗ ಏನು ಅಂತ ಗೊತ್ತಾದರೆ ಅದಕ್ಕೆ ಔಷಧ ಕೊಡ್ಬೋದು. ಈಗ ವಾತಕ್ಕೆ ಹೋಗ್ಬಿಟ್ಟು ಪಿತ್ತ ಸಂಬಂಧಿತವಾಗಿರುವಂಥದ್ದು ಕೊಟ್ಟರೆ ಅವನು ಇನ್ನೊಂದೇನೋ ಆಗಿ ಹೋಗ್ಬಿಡ್ತಾನೆ. ಹಾಗೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡಬೇಕು. ಅದು ನಮಗೆ ಜ್ಯೋತಿಷ್ಯದಲ್ಲಿ ಸಹಾಯ ಅನ್ನುವಂಥದ್ದು ಮಾಡ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಅಂಬಿಕಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ನಮಸ್ತೆ ಮಾ, ಕೇಳಿಸ್ತಿದ್ಯಾ? ಓಕೆ, ನಮಸ್ತೆ ಮಾ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನಮಸ್ತೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಎಸ್ ಗುರುಜಿ. ಇನ್ನು ಈ ಭವಿಷ್ಯವನ್ನು ನಾವೀಗ ನಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕಂಡುಕೊಂಡು ಭವಿಷ್ಯದಲ್ಲಿ ಇದು ಈ ಒಂದು ಕೆಟ್ಟ ಘಟನೆ ನಡೆದಿರೋ ಥರ ಪರಿಹಾರ ಮಾಡ್ಕೊಳ್ಬಹುದಾ ಹೇಗೆ ಅಂತ? ಖಂಡಿತ. ಏನು ಅಂತ ಕೇಳಿದ್ರೆ ನೋಡಿ, ನಮ್ಮನ್ನು ಈ ಗ್ರಹಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಈಗ ರವಿ ತೊಂದರೆ ಬಂತು ಅಂತಾದರೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಬಾಧೆಯಲ್ಲಿ ಹೊಕ್ಕಳು ಸಂಬಂಧಿತವಾಗಿರುವಂಥ ಸಮಸ್ಯೆ ಇದೆ ಹೊಟ್ಟೆಗೆ ಅಂತೇಳಿ. ಹಾಗೆ ಆ ಸಮಸ್ಯೆ ಅನ್ನುವಂಥದ್ದು ಬರ್ದಲೇ ಇರಲಿಕ್ಕೆ ಕಾರಣ ಏನು ಅಂದರೆ, ಎಲ್ಲೋ ಹೇಳಿರ್ತಾರೆ, ಈಗ ಹೊಕ್ಕಳ ಸಂಬಂಧಿತ, ಈಗ ಚಂದ್ರ ಹೃದಯ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ. ಅದೇ ಜಾಸ್ತಿ ಆಯಿತು ಅಂದರೆ ಏನು ಮಾಡ್ತಾನೆ ರವಿ? ಪಿತ್ತ ಮತ್ತು ಈ ವಾತಕ್ಕೆ ರವಿಯಿಂದ ಚಿಂತನೆ ಮಾಡುವಂಥದ್ದು ವಾತ ಮತ್ತು ಪಿತ್ತ ಇವನ್ನೇನು ಮಾಡ್ತಾನೆ, ಹೆಚ್ಚು ಮಾಡ್ತಾ ಬರ್ತಾನೆ. ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನೇ ಹೆಚ್ಚು ಮಾಡ್ತಾನೆ. ನಾಳೆ ದಿನ ಏನಾಗ್ತದೆ, ಒಂದು PCOD ಟರ್ನ್ ಆಗ್ತದೆ, ಪಿತ್ತ ವಾತಗಳು ಜಾಸ್ತಿ ಇತ್ತು ಅಂದರೆ. ಆಗ ನೆಕ್ಸ್ಟ್ ಏನಾಗ್ತದೆ, ಸಂತಾನಕ್ಕೆ ತೊಂದರೆ. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಅಂಬಿಕಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಮನೆ ಬಗ್ಗೆ ಕೇಳಬೇಕಿತ್ತು. ಮನೆ ಬಗ್ಗೆನಾ? ಹೌದು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಅಂಬಿಕಾ ಅವರು, ಹೇಳಿ. ಗುರುಜಿ, ನಮ್ಮ ಮನೇಲಿ ಏನೇ ದುಡ್ಡು ಬಂದ್ರು ಉಳಿಯಲ್ಲ, ಅದಕ್ಕೆ ಕೇಳೋದ ಅಂತ ಮಾಡಿದೆ. ಅದೇ ಹಣ ಅನ್ನುವಂಥದ್ದು ಉಳಿತಾ ಇಲ್ಲ ಅಲ್ವಾ? ಹೌದು ಸರ್. ನೀವೀಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀರಿ? ಪೂರ್ವ ದಿಕ್ಕಿಗೆ. ನಿಮ್ಮ ಮನೆ ಅನ್ನುವಂಥದ್ದು ಕುಬೇರ ಮೂಲೆಯಲ್ಲಿ ಎಂತ ಉಂಟು? ಕುಬೇರ ಮೂಲ ಅದು ಇದು ಯಾವುದೋ ನೀವು ದುಡ್ಡಿಡೋ ಜಾಗ? ದುಡ್ಡಿಡೋ ಜಾಗ ಉತ್ತರ. ಅಲ್ಲಿ ಏನಿದೆ? ಮಲಿನತೆ. ಅಲ್ಲೇನು ಇಲ್ಲ. ಮನೆಯಲ್ಲಿ ನೋಡಿ, ಒಂದು ಮನೆಯಲ್ಲಿ ಸರಿಯಾಗಿರುವಂಥ ದೈವಿಕ ಆರಾಧನೆಗಳಿಲ್ಲ ಅಂತ ಹೇಳಿದರೆ, ಈ ಕುಟುಂಬದಲ್ಲಿ ಸ್ವಲ್ಪ ಈ ದೇವತಾರಾಧನೆಯನ್ನು ಮಾಡ್ತಿರುವಂಥವ್ರು ಆಣೆ ಭಾಷೆಗಳನ್ನೆಲ್ಲ ಹಾಕಿ ಸ್ವಲ್ಪ ಒಂದು ಕುಟುಂಬ ಬೇರೆ ಕಡೆ ಎಲ್ಲೋ ಹೋದಂಥ ಉಂಟು. ಈ ಕುಟುಂಬ ಅನ್ನುವಂಥದ್ದು ಸ್ವಲ್ಪ ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬ. ದೇವತಾ ಅವಹೇಳನಾದಿಗಳನ್ನು ಮಾಡಿ, ಸ್ವಲ್ಪ ದೇವರ ವಿಚಾರಗಳಲ್ಲಿ ಚ್ಯುತಿ ಆಗುವಂಥ ಕೆಲಸಗಳನ್ನು ಮಾಡಿ ಈ ಬಾಧೆ ಅನ್ನುವಂಥದ್ದು ಅನುಭವಿಸಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ.
ಹಾಂ ಮನೆಯಲ್ಲಿ ನೀವು ಹಣವನ್ನು ತಂದರೂ ಏನಾಗ್ತದೆ ಅಂತ ಕೇಳಿದರೆ ಅದು ಒಂದು ಯಾವುದೋ ಒಂದು ಹಣ ತಂದಂಥದ್ದಕ್ಕೆ ಹೆಚ್ಚಿನ ಬಡ್ಡಿಯನ್ನು ಕಟ್ಟೋದು ಅಥವಾ ಇನ್ನೊಂದು ಯಾವುದೋ ಈ ಗಾಡಿ ಹಾಳಾಯಿತು ಅದಕ್ಕೆ ಹಾಕೋದು, ಆ ಹಣದಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ತೃಪ್ತಿಗಳನ್ನು ಹೊಂದಲೇ ಇರುವಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಕಾಣಿಸ್ತಾ ಇದೆ. ಹೌದು. ಹಾಗೆ ಇನ್ನೊಂದೇನಾಗ್ತಿದೆ ಅಂತ ಕೇಳಿದರೆ ಸ್ವಲ್ಪ ಈ ವೈಮನಸ್ಯ ಅನ್ನುವಂಥದ್ದು, ಮನೋವಿಕಾರ ರೋಗಗಳು ಅಂತ ಹೇಳಿದರೆ ಈ ಮನಸ್ಸು ತುಂಬ ಚಂಚಲತೆಯನ್ನು ಮಾಡಿಕೊಂಡು ಅವಾಚ್ಯ ಪದಗಳಲ್ಲಿ ಬೈಯುವಂಥದ್ದು, ಮನೆಯಲ್ಲಿ ಹೌದು. ತುಂಬ ಜಗಳಗಳನ್ನು ಮಾಡುವಂಥದ್ದೆಲ್ಲ ಇದೆಲ್ಲ ಆಗ್ತಾ ಇದೆ ಅಮ್ಮ. ಹೌದು ಸರ್. ಹೌದು. ಸದ್ಯಕ್ಕೆ ನೀವೇನು ಮಾಡಿ ಅಂತ ಕೇಳಿದರೆ ನಿಮ್ಮ ಕುಲದೇವರಿಗೆ ಹೋಗಿ ಒಂದು ಹರಿವಾಣ ನೈವೇದ್ಯ ಅಂತ ಕೇಳಿದರೆ ಹಣ್ಣು ಕಾಯಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ಹೋಗಿ ದೇವರಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಬನ್ನಿ. ಹಾಂ. ಆಮೇಲೆ ಪರಿಹಾರಾದಿಗಳನ್ನು ಹೇಳ್ತೇನೆ. ಇದು ಸ್ವಲ್ಪ ಆಭಿಚಾರ ಕ್ರಿಯೆಗಳು ಉಂಟು. ಹೌದು ಗುರುಜಿ. ಅಂದರೆ ಈ ಸ್ವಲ್ಪ ಮಾಟ ಮಂತ್ರ ಮಾಡಿರುವಂಥದ್ದು, ಮತ್ತು ಬೇರೆ ಯಾರಲ್ಲ ಸ್ವಂತದವರೇ ಕೆಲವೊಂದೆಲ್ಲ ಮಾಡಿಟ್ಟಿರುವಂಥದ್ದು ಉಂಟು. ಅದನ್ನೆಲ್ಲ ಅಷ್ಟು ವಿಮರ್ಶೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಕುಲದೇವರಿಗೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮುಂದಿನ ಸಮಸ್ಯೆಗಳ ಬಗ್ಗೆ ಆದಷ್ಟು ಬೇಗ ಪರಿಹಾರ ಸಿಗುವಂತೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬನ್ನಿ. ಒಮ್ಮೆ ನೇರವಾಗಿ ಭೇಟಿ ಮಾಡಿ ಮುಂದಿನ ವಿಚಾರಗಳನ್ನು ವಿಮರ್ಶೆ ಕೊಡ್ತೇನೆ, ಆಯಿತಾ? ಓಕೆ, ಧನ್ಯವಾದ ಅಂಬಿಕಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಗುಜ್ಜರ್ ಜೋಡಿ ಮಾತಾಡ್ಬೇಕು. ಯಾರ ಬಗ್ಗೆ ಕೇಳಬೇಕಿತ್ತು? ಮಾತಾಡ್ಬೇಕ್ರಿ ಗುಜ್ಜರ್ ಜೋಡಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಜೊತೆಗೆ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಸ್ವಲ್ಪ ಗುಜ್ಜರ್ ಜೋಡಿ ಮಾತಾಡ್ಬೇಕ್ರಿ. ಓಕೆ, ಟಿವಿ ವಾಲ್ಯೂಮ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿಬಿಡಿ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ರೀ ಸರ್. ನಮಸ್ತೆ, ನಿಮ್ಮ ಹೆಸರು? ಕಂಡಪತ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮನೆ ಬಗ್ಗೆ ರೀ. ಮನೆ ಬಗ್ಗೆನಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಅಕ್ಕಂಡಪ್ಪ ಸರ್. ಅಕ್ಕಂಡಪತ್ತೆ. ಹಾಂ, ಎಂತ ಕೇಳಬೇಕಿತ್ತು? ಸ್ವಲ್ಪ ಮನೆ ಬಗ್ಗೆ ಭಾಳ ಸಮಸ್ಯೆ ಇರತ್ತೆ. ಏನ್ ಮಾಡಿದ್ರು ಏನೋ ಇದಿಲ್ಲ, ಎಷ್ಟು ಬಂದ್ರು ಇದಾಗ್ತೈತಿ. ನಿಮ್ಮ ಈಗ ಮನೆ ದೇವ್ರು ಯಾವ್ದು ನಿಮ್ಮದು? ಕರಿಸಿದ್ದೇಶ್ವರ. ಹಾಂ ಹಾಂ ಹಾಂ. ಇಲ್ಲಿ ನೋಡಿ, ಒಂದು ಮನೆಯಲ್ಲಾಗ್ತಿರುವಂಥ ಸಮಸ್ಯೆ ಏನು ಅಂತ ಕೇಳಿದರೆ, ಇಲ್ಲಿ ಯಾವುದೋ ಒಂದು ಯಾವ ಬಿಸ್ನೆಸ್ ಮಕ್ಕಳು ಮಾಡಿದ್ರು ಅವ್ರಿಗೆ ಪ್ರಾರ್ಥನೆ ಐತ್ರಿ. ಅವರು ಏನ್ ಮಾಡಿದ್ರು ಎಲ್ಲ ಖಾಲಿ ಆಗತ್ತೆ. ಜಗತ್ ಮಾಡಿದ್ರು ಅವ್ರಿಗೆ ಏನಿಲ್ಲ ಯಾಕಂದ್ರೆ ಮಂದಿ ಜನರು ಸರಿಯಾಗಿ ಹೋಗಿಲ್ರು ಅಂತ. ಹಾಂ ಹಾಂ. ಇಲ್ಲಿ ನೋಡಿ, ಒಂದು ನಿಮ್ಮ ತಂದೆ ಎಂತ ಮಾಡೋದು? ತಂದೆ ತಂದೆಯವರು ತೀರ್ಕೊಂಡಾರಿ. ಏನು ಮಾಡ್ತಿದ್ರು ಅವರು? ಅವ್ರೇನು ಆಡ ಪಡಕ್ ಹಾಕೋತಾರೆ ಅಂತಿದ್ದಾರೆ. ಅವರೀಗ ಮರಣ ಹೊಂದುವಂಥ ಸಂದರ್ಭ, ಆ ಟೈಮಲ್ಲಿ ಅವ್ರಿಗೆ ಏನಾಗಿದ್ದು? ಏನ್ ಆರಾಮ್ ತರ್ತಿದ್ರಿ ಅವ್ರಿಗೆ. ಆರಾಮ ಇಲ್ಲ. ನಾವು ಸಣ್ಣ ಸ್ವಲ್ಪ ಸಣ್ಣ ಇದ್ದಂತ ನಾ ಭಾಳ ಆರೋಗ್ಯ ಎಲ್ಲ ಅವರಿಗೆ ಚಂದ ರೀತಿಯಲ್ಲಿ ಇದ್ದಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಆಗಂತುಕ ರೋಗಗಳು ಅನ್ನುವಂಥದ್ದು ಹೇಳ್ತಾರೆ. ಈ ಹಾವು ಕಚ್ಚಿ ಹೋದಂಥದ್ದು, ಹಾರ್ಟ್ ಅಟ್ಯಾಕ್ ಆದಂಥದ್ದು, ಅಥವಾ ಯಾವುದೋ ಅಕಾಲಿಕವಾಗಿರ್ತಕ್ಕಂಥ ರೋಗಗಳು ಬಂದು ಹೋದಂಥದ್ದು. ಅವು ಏನಾಗಿಲ್ರಿ ಅವ್ರಿಗೆ. ಅದೆಲ್ಲ ಸಮಸ್ಯೆಗಳಿದು, ಕುಟುಂಬ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು. ಒಂದು ಸ್ತ್ರೀ ಶಾಪಕೋಪ ಇದೆ. ಯಾರೋ ಒಂದು 2 ಮದುವೆ ಆಗಿ ಮೊದಲನೇದೇನೋ ಸ್ವಲ್ಪ ದುರ್ಮರಣಗಳು, ತುಂಬ ನೋವನ್ನು ತಿಂದು ಅದು ಶಾಪ ಹಾಕಿದಂಥ ಲಕ್ಷಣಗಳು, ಪ್ರೇತ ಕಾಟಗಳು ಅನ್ನುವಂಥದ್ದು ಕುಟುಂಬದಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಳ್ಳಿ. ಅದಾದ ನಂತರದಲ್ಲಿ ಸ್ವಲ್ಪ ಕುಲದೇವರಿಗೆ ತುಲಾಭಾರ ಸೇವೆಯನ್ನು ಮಾಡಿ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡಿ. ಆ ದೇವರಿಗೆ ಅಭಿಷೇಕವನ್ನು ಹೆಚ್ಚು ಕೊಡ್ತಾ ಬನ್ನಿ, ಸಾಕಾಗ್ತದೆ. ಮತ್ತೆ ಬನ್ನಿ ನೋಡುವ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ದೋಷಗಳ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ಮುಂದುವರಿಸಿ. ಹಾಗೆ ರೋಗಗಳು ಅನ್ನುವಂಥದ್ದನ್ನು ನೋಡಿದಾಗ ಮನೋವಿಕಾರ ರೋಗಗಳು ಬರ್ತಾ ಹೋಗ್ತದೆ. ಕೆಲವೊಂದೆಲ್ಲ ದೈವಿಕ ಕೋಪಗಳನ್ನು ಮಾಡಿದಾಗ ಹಿಂದಿನವರು ಸುಮ್ಮನೆ ಬೈತಿರ್ಲಿಲ್ಲ, ನಿಂಗೆ ಹುಚ್ಚಿಡ್ದು ಹೋಗ್ತೇ ಬಿಡ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಈ
ದೋಷವನ್ನು ಮಾಡಿದರೆ ಇದೇ ಸಮಸ್ಯೆ ಬರ್ತದೆ ಅನ್ನುವಂಥದ್ದು. ಹಾಗೆ ಮನೋವಿಕಾರ ಆಗುವಂಥದ್ದು ಹೇಗೆ, ಈಗ ಕೆಲವರು ಎಷ್ಟೋ ಜನ ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಾರೆ, ಇದ್ದಕ್ಕಿದ್ದಾಗೆ ಅವ್ರಿಗೆ ಮತಿಭ್ರಮಣೆ ಆಗಿಬಿಡ್ತದೆ ಅಂತ ಹೇಳಿದರೆ ಬುದ್ಧಿ ಅನ್ನುವಂಥದ್ದು ನಿಂತು ಹೋಗಿಬಿಡ್ತದೆ. ಹಾಗೆ ಇನ್ನು ಕೆಲವೊಂದೆಲ್ಲ ನೋಡಿದ್ದೇವೆ, ಪಂಚಕರ್ಮ ಚಿಕಿತ್ಸೆಗಳು ಅನ್ನುವಂಥದ್ದನ್ನೆಲ್ಲ ಕೇಳಿದ್ದೀರಿ. ಅದರಲ್ಲಿ ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ. ಅಂತ ಹೇಳಿದರೆ ಮೊದಲು ಮುಖದಿಂದ ಅಂತ ಹೇಳಿದರೆ ವಾಂತಿಯನ್ನು ಮಾಡಿಸ್ತಾರೆ, ನಂತರದಲ್ಲಿ ಇನ್ನು ನೆಕ್ಸ್ಟ್ ನೋಡಿದರೆ ವಮನ ಅಂತ ಮಾಡ್ತಾರೆ, ಹಾಗೆ ಇನ್ನು ವಿರೇಚನ ಅಂತ ಮಾಡ್ತಾರೆ. ಈ ಥರದ್ದು 5 ಚಿಕಿತ್ಸೆಗಳು ಅಂತ ಹೇಳಿದರೆ ದೇಹವನ್ನೆಲ್ಲ ಸರಿಯಾಗಿ ತಂದು ಸ್ಥಿತಿಗೆ ತಂದು ರೋಗವನ್ನು ಹೊರಗಡೆ ಹಾಕಿ ಆಮೇಲೆ ಆ ರೋಗ ಬರ್ದಲೇ ಇರುವಂತೆ ತಡೆಗಟ್ಟುವಂಥದ್ದು ಅಂತೇಳಿ. ಹೀಗೆ ಈ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಹೋದಾಗ ರೋಗಗಳು ಹೇಗೆ ಬರ್ತದೆ ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಚಿಕಿತ್ಸೆ ನಮಗೆ ಅನ್ನುವಂಥದ್ದು ಪ್ರಾಮುಖ್ಯ ವಿಚಾರಗಳನ್ನು ಕೊಡ್ತಾ ಹೋಗ್ತದೆ. ನಂತರದಲ್ಲಿ ಒಂದೊಂದು ರೋಗಗಳು ಅನ್ನುವಂಥದ್ದು ಶುರುವಾಗುವಂಥದ್ದು ಸಣ್ಣ ಮಟ್ಟದಲ್ಲಿ. ಬಡ್ಡಿ ಶುರುವಾಗೋದು ಹೇಗೆ, ತಿಂಗಳ 10,000 ಕಟ್ಟಲಿಲ್ಲ ಅಂದರೆ 5,000 10,000 ಬಡ್ಡಿ ಇದೆ ಅಂದರೆ ಅದು 2 ತಿಂಗಳು ಬಿಡ್ತಂತಾದರೆ ಅದೇ ನಮಗೆ ದೊಡ್ಡದಾಗ್ತದೆ, ಅದನ್ನು ನಾವೇನೂ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗೆ ಈ ರೋಗಗಳು ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ ಮೊದಲು ಸಣ್ಣದರಿಂದ ಶುರು ಆಗ್ತದೆ. ಬೀಜ ಅನ್ನುವಂಥದ್ದು ಸಣ್ಣದರಿಂದನೇ ಆಗಿ ದೊಡ್ಡ ಹೆಮ್ಮರ ಆಗುವಂಥದ್ದು. ಇದರಲ್ಲೂ ಹಾಗೆ ದೋಷ ಅನ್ನುವಂಥದ್ದು ನಾವು ಸಣ್ಣದರಲ್ಲೇ ಸರಿ ಮಾಡಲಿಲ್ಲ ಅಂತಾದರೆ ಅದಕ್ಕೆ ಕೊನೆಗೆ ಡಾಕ್ಟ್ರ್ ಹೇಳೋದೇನು, ಆಪ್ರೇಷನ್ ಫೇಲ್ಯೂರ್ ಆಯಿತಾ, ಟಾಟಾ ಬೈ ಬೈ ಸಿ ಅಂತ ಹೇಳ್ತಾರೆ. ಹಾಗೆ ಈ ವೈದ್ಯೋ ನಾರಾಯಣೋ ಹರಿಹಿ ಅನ್ನುವಂಥದ್ದು ಹಾಗೆ. ಯಾಕೆ ವೈದ್ಯ ನಾರಾಯಣೋ ಹರಿ ಅಂತ ಹೇಳಿದರೆ ಈ ಧನ್ವಂತರಿ ಮಹಾವಿಷ್ಣು ಅನ್ನುವಂಥದ್ದೇನು ಅಮೃತ ಕಲಶವನ್ನು ಎಲ್ಲ ಕಡೆ ಹಾಕಿಬಿಟ್ಟಿದ್ದಾರೆ. ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ಕೇಳಿದರೆ ಹೇಳಿದ್ದಾರೆ, ಇಷ್ಟಿಷ್ಟು ನೈಮಿತ್ತಿಕ ಕರ್ಮಗಳನ್ನು ಸಾಂಪ್ರದಾಯಿಕವಾಗಿ ನೀವು ಇದನ್ನೆಲ್ಲ ಮಾಡಬೇಕು ಅಂದಾಗ ಆ ಅಂಶಗಳು ಅನ್ನುವಂಥದ್ದು ನಮ್ಮ ಮೇಲೆ ಬರ್ತಾ ಹೋಗ್ತದೆ. ಹಾಗಾಗಿ ನಮಗೆ ಆರೋಗ್ಯಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಯಾವುದೋ ಟ್ಯಾಬ್ಲೆಟಿಂದ ಆರೋಗ್ಯ ಸುಧಾರಿಸಲ್ಲ. ನಮ್ಮ ದೇಹದಂಡನೆ, ನಮ್ಮ ಆರೋಗ್ಯ ಪದ್ಧತಿ, ರಾಸಾಯನಿಕ ಆಹಾರಗಳನ್ನು ಬಿಡುವಂಥದ್ದು ಮತ್ತು ಸರಿಯಾಗಿರುವಂಥ ಊಟಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುವಂಥದ್ದು. ಈ ಗ್ಯಾಸ್ಟ್ರಿಕ್ಕಿಂದೆಲ್ಲ ತೊಂದರೆ ಆಗೋದು ಕೇಳಿರ್ಬೋದು. ಅದೇನು ಕಾರಣ, ಗ್ಯಾಸ್ಟ್ರಿಕ್ ತಿನ್ನುವಂಥ ಸಮಯವನ್ನು ವ್ಯತ್ಯಾಸ ಮಾಡಿದರೆ ಗ್ಯಾಸ್ಟ್ರಿಕ್ ಆಗ್ತದೆ. ಹಾಗೆ ಸಣ್ಣ ಸಣ್ಣ ವಿಷಯಗಳನ್ನು ಅನಾದಿ ಕಾಲದಿಂದ ಬಂದಂಥದ್ದನ್ನು ಅದನ್ನು ಹಾಗೇ ನಡೆಸ್ಕೊಂಡು ಹೋಗಬೇಕು. ಯಾವಾಗ ನಮಗೆ ವೈಭವವಾಗಿರ್ತಕ್ಕಂಥ ಜೀವನ ಅಪೇಕ್ಷೆ ಪಡ್ತೇವೋ ಆರೋಗ್ಯದಲ್ಲಿ ನಾವು ಸ್ವಲ್ಪ ಬಿಡ್ತಾ ಬರಬೇಕಾಗ್ತದೆ. ಹಾಗಾಗಿ ವೈಭವ ಜೀವನ ದೊಡ್ಡದಲ್ಲ, ಶರೀರಕ್ಕೆ ಆರೋಗ್ಯ ವ್ಯಾಯಾಮ ಮುಖ್ಯ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.